ಸಾಮಾನ್ಯವಾಗಿ ದೇವತೆಗಳು, ಗುರುಗಳು, ಮಹಾನ್ ಪುರುಷರು ಕನಸಿನಲ್ಲಿ ಬಂದ್ರೆ ತುಂಬಾ ಜನಕ್ಕೆ ಗೊಂದಲ ಉಂಟಾಗುತ್ತೆ. ಯಾಕೆ ಏನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಏನಾಗ್ಬಿಡುತ್ತೋ ಯಾಕೋ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಯಾವತ್ತು ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಆಲೋಚನೆಗಳಿಂದನೇ ನಮ್ಗೆ ಕನಸುಗಳು ಬರುತ್ತೆ. ಆದ್ರೆ ಈ ಗುರುಗಳಾಗ್ಲಿ ದೇವರಾಗ್ಲಿ ನಮ್ಮ ಕನಸಲ್ಲಿ ಬರ್ತಾರೆ ಅಂದ್ರೆ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಬರ್ತಾ ಇದಾರೆ ಅಂತಂದ್ರೆ ನಮ್ಗೆ ಒಳ್ಳೆ ಕಾಲ ಬರ್ತಾ ಇದೆ, ಒಳ್ಳೆ ಸೂಚನೆ ಸಿಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವು ತಿರುಪತಿಗೆ ಹೋಗಿ ದರ್ಶನ ಮಾಡ್ತಾ ಇದೀವಿ, ಅಥವಾ ಧರ್ಮಸ್ಥಳದ ಮಂಜುನಾಥನನ್ನ ನೋಡ್ತಾ ಇದ್ವಿ, ಲಲಿತಾ ಪರಮೇಶ್ವರನ ದುರ್ಗೆಯನ್ನ ನೋಡ್ತಾ ಇದೀವಿ ಅಂತಂದ್ರೆ ಅವರೆಲ್ಲರೂ ಸಹ ನಮ್ಗೆ ಒಂದು ಒಳ್ಳೇದ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಯಾವುದೇ ಆತಂಕ ಇಲ್ಲದೆ ಒಳ್ಳೆ ಒಂದು ಭಾವನೆಯನ್ನ ಇಟ್ಕೊಳ್ಬಹುದು. ಇನ್ನು ಗುರುಗಳು ಕಾಣಿಸ್ಕೊಂಡು ನಮ್ಗೆ ಏನೋ ಹೇಳ್ತಾ ಇದ್ದಾರೆ, ಏನೋ ಮಂತ್ರೋಪದೇಶ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ, ಆ ರೀತಿ ಕನಸು ಬರ್ತಾ ಇದೆ ಅನ್ನೋದಾದ್ರೆ ಅವರಿಂದ ಅನುಗ್ರಹ ಸಿಗ್ತಾ ಇದೆ, ಅವರಿಂದ ಒಳ್ಳೇದಾಗ್ತಾ ಇದೆ. ಯಾಕಂದ್ರೆ ಅವರು ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದಲ್ಲ, ಅವರೇ ಅನುಗ್ರಹವನ್ನ ಕೊಡ್ತಕ್ಕಂಥದ್ದು. ದೇವತೆಗಳಾಗ್ಲಿ, ಗುರುಗಳಾಗ್ಲಿ, ಮಹಾನ್ ಪುರುಷರಾಗ್ಲಿ ಈ ತರದ್ ಬಂದಾಗ ಅದನ್ನ ಅರ್ಥೈಸ್ಕೊಂಡು ಅದರಂತೆ ನಡ್ಕೊಂಡು ಅವ್ರು ಏನ್ ಹೇಳ್ತಾ ಇದಾರೆ, ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ತಿಳ್ಕೊಂಡು ಅದರಿಂದ ಒಳ್ಳೇದ್ ಮಾಡ್ಕೊಳ್ಬೇಕೆ ಹೊರತು ಯಾವುದೇ ರೀತಿಯ ಆತಂಕ ಭಯ ಇರಬಾರ್ದು.